ಬ್ಲ್ಯಾಕ್ಬೆರಿಗಳು. ಇವು ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಹಣ್ಣುಗಳಾಗಿದ್ದು ಗಾಢವಾದ ಕಪ್ಪು ಬಣ್ಣಕ್ಕೆ ಹೆಸರುವಾಸಿಯಾಗಿವೆ. ಈ ಹಣ್ಣುಗಳಲ್ಲಿ ಆಂಥೋಸಯಾನಿನ್ ಎಂಬ ಅಂಶ ಸಮೃದ್ಧವಾಗಿರುವುದರಿಂದ ಇವುಗಳಿಗೆ ಅಷ್ಟು ಕಡು ಬಣ್ಣ ಬಂದಿದೆ. ಇವುಗಳಲ್ಲೂ ತಿನ್ನಲು ಸ್ವಲ್ಪ ಹುಳಿ ಮತ್ತು ಸಿಹಿಯ ಮಿಶ್ರಣದ ರುಚಿಯಿರುತ್ತದೆ. ಸಾಮಾನ್ಯವಾಗಿ ಬೇಸಿಗೆಯ ಕೊನೆಯಲ್ಲಿ ಸಿಗುವ ಈ ಬೆರಿಗಳು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಮೆದುಳಿನ ಆರೋಗ್ಯವನ್ನು ಸುಧಾರಿಸಲು ಬಹಳ ಸಹಕಾರಿ ಎಂದು ನಂಬಲಾಗಿದೆ. ಕಪ್ಪು ದ್ರಾಕ್ಷಿ. ಇವುಗಳಲ್ಲಿ ಸೀಡ್ಲೆಸ್ ಅಂದರೆ ಬೀಜವಿಲ್ಲದ ಮತ್ತು ಬೀಜವಿರುವ ಎರಡೂ ವಿಧಗಳು ಲಭ್ಯವಿವೆ. ಪ್ರಪಂಚದಾದ್ಯಂತ ವೈನ್ ತಯಾರಿಕೆಯಲ್ಲಿ ಮತ್ತು ಜ್ಯೂಸ್ಗಳಿಗಾಗಿ ಇವುಗಳನ್ನು ವ್ಯಾಪಕವಾಗಿ ಬೆಳೆಯಲಾಗುತ್ತದೆ. ಈ ದ್ರಾಕ್ಷಿಯ ಸಿಪ್ಪೆಯಲ್ಲಿರುವ ಪೋಷಕಾಂಶಗಳು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರ ವಿಶಿಷ್ಟವಾದ ಸಿಹಿ ರುಚಿ ಮತ್ತು ರಸಭರಿತವಾದ ಗುಣವು ಇದನ್ನು ಬೇರೆಲ್ಲಾ ಹಣ್ಣುಗಳಿಗಿಂತ ಭಿನ್ನವಾಗಿಸುತ್ತದೆ. ಕಪ್ಪು ಅಂಜೂರ. ಮೆಡಿಟರೇನಿಯನ್ ಪ್ರದೇಶದಿಂದ ಬಂದ ಈ ಹಣ್ಣು ಒಣಗಿದ ರೂಪದಲ್ಲಿ ನಮಗೆ ಹೆಚ್ಚು ಪರಿಚಿತವಾಗಿದೆ. ತಾಜಾ ಹಣ್ಣು ಕಡು ನೇರಳೆ ಅಥವಾ ಕಪ್ಪು ಬಣ್ಣದ ಸಿಪ್ಪೆಯನ್ನು ಹೊಂದಿದ್ದು ಒಳಗಡೆ ಕೆಂಪು ಮಿಶ್ರಿತ ತಿರುಳನ್ನು ಹೊಂದಿರುತ್ತದೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ನಾರಿನಂಶಕ್ಕೆ ಉತ್ತಮ ಆಕರವಾಗಿದೆ. ಅಂಜೂರದ ಹಣ್ಣುಗಳು ವರ್ಷದ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಸಿಗುತ್ತವೆ ಮತ್ತು ಇವುಗಳಲ್ಲಿನ ನೈಸರ್ಗಿಕ ಸಕ್ಕರೆ ಅಂಶವು ನಮಗೆ ತಕ್ಷಣದ ಶಕ್ತಿಯನ್ನು ನೀಡುತ್ತದೆ. ಕಪ್ಪು ನೇರಳೆ ಹಣ್ಣು. ಭಾರತದಲ್ಲಿ ಮಳೆಗಾಲದ ಆರಂಭದಲ್ಲಿ ಅತಿ ಹೆಚ್ಚು ಕಂಡುಬರುವ ಈ ಹಣ್ಣು ತನ್ನ ವಿಶಿಷ್ಟ ರುಚಿಯಿಂದ ಎಲ್ಲರಿಗೂ ಪ್ರಿಯವಾಗಿದೆ. ಈ ಹಣ್ಣನ್ನು ತಿಂದಾಗ ನಾಲಿಗೆಯ ಬಣ್ಣ ನೇರಳೆ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗುವುದು ಇದರ ಒಂದು ವಿಶೇಷತೆ. ಆಯುರ್ವೇದದಲ್ಲಿ ಈ ಹಣ್ಣು ಮತ್ತು ಇದರ ಬೀಜಗಳಿಗೆ ದೊಡ್ಡ ಸ್ಥಾನವಿದೆ. ವಿಶೇಷವಾಗಿ ಮಧುಮೇಹವನ್ನು ನಿಯಂತ್ರಿಸಲು ಇದನ್ನು ಬಳಸಲಾಗುತ್ತದೆ. ಇದು ಕಾಡುಗಳಲ್ಲಿ ಮತ್ತು ರಸ್ತೆಬದಿಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಹಣ್ಣಾಗಿದ್ದು ರಕ್ತವನ್ನು ಶುದ್ಧೀಕರಿಸುವ ಗುಣವನ್ನು ಹೊಂದಿದೆ.